ಕರ್ನಾಟಕಕ್ಕೆ ಲಿಂಕ್ ಇದೆ, ಕರ್ನಾಟಕಕ್ಕೆ ತಗೊಂಡೋಗಿದ್ದಾರೆ ಈ ದುಡ್ಡು ಅಂತ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸೊ ಇವತ್ತು ಕರ್ನಾಟಕ ನಮ್ಗೆ ಇಷ್ಟನೋ ಕಷ್ಟನೋ ಕರ್ನಾಟಕ ಹೆಸರು ಇದಕ್ಕೆ ಲಿಂಕ್ ಆಗಿದೆ. ಯಾಕೆಂದ್ರೆ ಇಂತಹ ಅವ್ಯವಹಾರಕ್ಕೆ ಕರ್ನಾಟಕದ ಹೆಸರು ಲಿಂಕ್ ಆಗಬಾರ್ದು. ಅವರು RSSನವರೋ ಅಥವಾ BJP ಅವರೋ ಕಾಂಗ್ರೆಸ್ ಅವರೋ ಅಲ್ಲ, ಕರ್ನಾಟಕದ ಲಿಂಕ್ ಇಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಯಾಕಂದ್ರೆ ಇದು ಕರ್ನಾಟಕದ ಜನರಿಗೆ ಅವಮಾನ. ಕರ್ನಾಟಕದ ಬಗ್ಗೆ ಪದೇ 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 ಈ ವಿಚಾರ ಬರ್ತಾ ಇದೆ ಮತ್ತು ಅಲ್ಲಿರುವಂತಹ ಸ್ಥಳೀಯ ನಾಯಕರು ಕರ್ನಾಟಕ ಕರ್ನಾಟಕ ಅಂತ ಪ್ರಸ್ತಾಪ ಮಾಡ್ತಾರೆ. ರಾಜ್ಯ ಸರ್ಕಾರ ಏನ್ ಜವಾಬ್ದಾರಿ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತದೆ. ದಯವಿಟ್ಟು ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಕಳ್ತನ ಮಾಡಿರ್ತಕ್ಕಂಥ ರಾಮ ಭಕ್ತ BJP ಅವರು ರಾಮ ಭಕ್ತರಲ್ಲಿ ಇಬ್ಬರವರೇ, ಒಬ್ರು ನೈಜ ಭಕ್ತರು ನನ್ನಂತವ್ರು, ಇನ್ನೊಬ್ರು ಕಳ್ಳ ಭಕ್ತರು BJP ಅವರು. ಕಳ್ಳ ಭಕ್ತರು ದುಡ್ಡನ್ನ ಕಳ್ತನ ಮಾಡಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಕರ್ನಾಟಕಕ್ಕೆ ಸಂಬಂಧ ಸಂಬಂಧ ಇಲ್ಲ. ಕಳ್ತನ ಮಾತಾಡಬೇಡಿ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಕೆಲಸ ಮಾಡಬೇಡಿ. ಕಳ್ಳರವರು BJP ಕಳ್ಳರು. ನರಸಿಂಹಮೂರ್ತಿ ಅವರು ಮೇಡಮ್, ಕಾಂಗ್ರೆಸ್ ಅವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನೇ ಇರಲಿ, ಈ ಇಡೀ ದೇಶ ಇವತ್ತು ರಾಮ ಮಂದಿರದಲ್ಲಿ ಆಗಿರುವಂತ ಆ ಘಟನೆ ಬಗ್ಗೆ ಎಲ್ಲರೂ ಏನು ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾದ ತನಿಖೆ ಮಾಡಬೇಕಾಗಿರೋದು ಅಲ್ಲಿನ ಸರ್ಕಾರ. ಈಗಾಗಲೇ ಇಡಿನೂ ರೆಫರ್ ಮಾಡಿದೆ, ಮತ್ತೆ ಇವತ್ತೇನೋ ಇಡಿಗೇನೋ ರೆಫರ್ ಮಾಡಿದ್ದಾರೆ ಸರ್ಕಾರದವರು, ಪೊಲೀಸ್ ಸ್ಟೇಷನ್ ಅವರು ಅಂತ ಅಂದ್ಬಿಟ್ಟು. ನಾನೀಗ ಬೇರೆ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, SIT ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಕೋರ್ಟ್ ಅಲ್ಲೂ ಕೂಡ ಯಾರು ಮಾಡಿದ್ರು ಸಹ ತಪ್ಪೇ ಅದು. ಅಲ್ಲಿ ಆ ತಪ್ಪುನ ಯಾರು ಈಗ 8 ಜನ ಹೆಸರು ಬಂದಿದೆ, ಅವ್ರು ಮಾಡಿರೋ ತಪ್ಪನ್ನ ದೇವಸ್ಥಾನ ಟ್ರಸ್ಟಿಗಳ ಮೇಲೆ ಹಾಕೋದು ಅಥವಾ ಅಲ್ಲಿನ ಸರ್ಕಾರದ ಮೇಲೆ ಹಾಕೋದು, ಅದು ಭಾಳ ಕೋಟಿಗಟ್ಟಲೆ ಜನರ ಭಕ್ತಿ ಇದೆ, ಭಾವನೆ ಇದೆ. ಆ ಮಂದಿರ ಕಟ್ಟಕ್ಕೆ 10 ದಶಕಗಳು ತ್ಯಾಗ ಬಲಿದಾನ ಇದೆ. ಇವತ್ತು ಯಾರೋ ಒಂದು 8 ಜನ ಸಣ್ಣ ಅಲ್ಲಿ ಕೆಲಸ ಮಾಡೋಂಥವ್ರು ಮಾಡಿರೋ ತಪ್ಪಿಗೆ ದೇವಸ್ಥಾನ ನೋಡಿ, ನೀವು ಇದು ಮಾಡಬಾರ್ದು. ನೀವು ಆಯ್ತು, ಮಧ್ಯೆ ಡಿಸ್ಟರ್ಬ್ ಮಾಡಬಾರ್ದ್ರಿ ನನಗೆ. ನೀವು ಆಯ್ತು ಮೇಡಮ್, ಇವತ್ತು ಇವರು ವಾಲ್ಮೀಕಿ ಮಾತಾಡ್ತಾರಲ್ಲ ಕಾಂಗ್ರೆಸ್ ಅವರು, ಒಂದು ಸೆಕೆಂಡ್ ಮೇಡಮ್, ಒಂದು ಸೆಕೆಂಡ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವರ ಸಚಿವರು ಕಳ್ತನ ಮಾಡಿದ್ರಲ್ಲ, ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಲ್ಲ, ಅವತ್ತೇಕೆ ಇವ್ರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ? ಅವತ್ತೇಕೆ ಇವ್ರು ಸರ್ಕಾರದವರು ಇದನ್ನ ಜವಾಬ್ದಾರಿ ತಗೊಂಡಿಲ್ಲ? ಧರ್ಮೇಂದ್ರ ಪ್ರಧಾನ್ ಹತ್ರ ಫಸ್ಟ್ ರಾಜೀನಾಮೆ ಕೊಡ್ಸ್ರಿ. ಯಾಕೆ ಅಂದ್ರೆ ಮಾತಾಡ್ಲಿಕ್ಕೆ ಅವ್ರದ್ದು ಮಾತ್ರ ಮಾತಾಡ್ತೀರಿ, ಸರ್. ಯಾರು ತಪ್ಪು ಒಂದ್ ನಿಮಿಷ ಸರ್, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ರೆ ಜನರ ಒಂದು ಹಣವನ್ನ ನುಂಗಿ ನೀರು ಕುಡಿದ್ರೆ ಅವರನ್ನೂ ಕೂಡ ಕಾನೂನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಒಂದು, ಇವತ್ತು ನಾವು ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವಂದ್ರೆ ಪಾಪ ಟ್ರಸ್ಟ್ ಮೆಂಬರ್ಸ್ಗೆ ಏನು ಗೊತ್ತು ಮೇಡಮ್ ಅಂತ ತಾವು ಹೇಳಿದ್ರು. ಒಂದು ನಿಮಿಷ ಈ ಟ್ರಸ್ಟಿ ಮೆಂಬರ್ ಅಲ್ಲಿ ಇವತ್ತೇನು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅವರು, ಗೋವಿಂದಗಿರಿ ಮಹಾರಾಜ್ ಅವರು ಕೋಶಾಧ್ಯಕ್ಷರು ಅಂದ್ರೆ ಏನು ಹೇಳಿ, ಖಜಾನೆ ನೋಡ್ಕೊಳ್ಳೋರು, ಹೌದಲ್ಲ ಸರ್? ಸೊ ಅವ್ರಿಗೆ ಗೊತ್ತಾಗ್ಲಿಲ್ವಾ ಮೇಡಮ್? ಇವತ್ತು 8 ಜನದಲ್ಲಿ ಒಬ್ಬರನ್ನ SIT ಅವ್ರು ವಿಚಾರಣೆ ಮಾಡಿದಾಗ ನೀವು CC ಕ್ಯಾಮ್ರಾ ಇದ್ರೂ ಹೇಗೆ ನೀವು ಕಳ್ತನ ಮಾಡಿದ್ರಿ ಅಂದ್ರೆ, ಸರ್ CC ಕ್ಯಾಮ್ರಾ ಯಾವಾಗಲೂ ನೋಡ್ಕೊಂಡಿರಲಿಲ್ಲ, ಅವ್ರು ವಾಶ್ರೂಮ್ ಕದ್ದಿದೀವಿ ಅಂತ ಅವರೇ SIT ಮುಂದೆ ಒಪ್ಕೊಂಡಿದಾರಲ್ಲ. ಇವ್ರು ವಾಶ್ರೂಮ್ ಹೋದಾಗ ಕದ್ದಿದ್ದಾರೆ ಅಂದ್ರೆ ಒಂದೇ ಟೈಮ್ ವಾಶ್ರೂಮ್ ಹೋಗ್ತಿದ್ರು ನೋಡಿ ಮೇಡಮ್, ಒಂದೇ ದಿನಕ್ಕೆ ಒಂದೇ ಟೈಮ್ ಫಿಕ್ಸ್ ಆಗ್ತಿತ್ತು. ಹಣ ಎಣಿಸಿ 20 ವರ್ಷದ ಕದ್ದಿದ್ದಾರೆ. ಒಂದೇ ಟೈಮ್ ಟಾಯ್ಲೆಟ್ಗೆ ಹೋಗ್ತಿದ್ರು ನೋಡಿ ಮೇಡಮ್. ಏನು ಆಗಿದೆ
ಅದನ್ನ ಯಾರು ಮಾಡಿದ್ರು ತಪ್ಪು ಅಂತ ನಾವು ಹೇಳ್ತಾ ಇದೀವಲ್ಲ, ಅದ್ರೇನ್ ಸರಿಯಾ ಇಲ್ಲ ಕರೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ವಲ್ಲ. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಸರ್ಕಾರ. ಈಗ ಆಯ್ತು, ಅದ್ರೇನ್ ಕಾಂಗ್ರೆಸ್ ಅಲ್ಲಿನ ದೇವಸ್ಥಾನದವರೇ ಇಲ್ಲಿ ಕಳ್ತನ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರೆ, FIR ಮಾಡಿಸಿರೋದು ಅವ್ರೆ, SIT ಮಾಡಿಸಿರೋದು ಅವ್ರೆ, ತನಿಖೆ ಮಾಡಿಸ್ತಾ ಇರೋದು ಅವ್ರೆ. ಈ ಕಾಂಗ್ರೆಸ್ ಅವ್ರ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಅಲ್ಲೇನೋ ಆಗಿದೆ ಅಂತ ಅಲ್ಲಿನ ಸರ್ಕಾರ ತನಿಖೆ ಮಾಡ್ತಾರೆ. ಅಲ್ಲ ನಿಮಗೆ ನಾಚಿಕೆ ಆಗಲ್ವೇನ್ರಿ? ನಾಚಿಕೆ ಆಗಲ್ವಾ? ರಾಮ ಮಂದಿರ ವಿರೋಧಿಸ್ತಾರೆ ನೀವು, ರಾಮ ಮಂದಿರ ವಿರೋಧಿಸ್ತಾರೆ ನೀವು. ನಾಚಿಕೆ ಆಗಬೇಕು ನಿಮಗೆ. ಅಮಿತ್ ಶಾ ಹೋಗಿದ್ದಾರೆ ರಾಮ ಮಂದಿರಕ್ಕೆ. ಒಂದ್ ನಿಮಿಷ ರಘು ದೊಡ್ಡೇರಿ, ಒಂದ್ ನಿಮಿಷ ನರಸಿಂಹಮೂರ್ತಿ, ಒಂದ್ ನಿಮಿಷ. ಜನ ದೇವರ ಹೆಸರು ರಾಜಕೀಯ ಮಾಡಕ್ ಬರ್ತೀರಾ? ಸುಮ್ನೆ ಇರ್ತೀರಿ? ಹಣ ಕೊಡ್ಬೇಡಿ ಅಂತ ಹೇಳಿ ಆಯ್ತು, ಗೊತ್ತಾಯ್ತು. ನೀವು ದೇವರ ಹೆಸರು ರಾಜಕೀಯ ಮಾಡಕ್ ಬರ್ತೀರಾ?